ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಡೇ 4ಗೆ ಮುಕ್ತಾಯ ಆಗಿದೆ. ಇಂಡಿಯಾ 106 ರನ್ಗಳಿಂದ ಗೆದ್ದಿದೆ. ಇಂಡಿಯಾ ಗೆದ್ದಿದ್ರೂ ಇಂಗ್ಲೆಂಡ್ ಕೊಟ್ಟಂಥ ಹೋರಾಟನ ಮೆಚ್ಕೊಳ್ಳೇಬೇಕು. ಇಂಗ್ಲೆಂಡ್ ಅವರು 10 ವಿಕೆಟ್ನು ಎತ್ತೋವರೆಗೂ ಸಮಾಧಾನನೇ ಇರಲಿಲ್ಲ. ಯಾಕಂದರೆ ಲಾಸ್ಟಲ್ಲಿ ಬಂದಂಥ ಹಾರ್ಟ್ಲಿ ಆ್ಯಂಡರ್ಸನ್ವರೆಗೂ ಎಲ್ಲರೂ ಗುದ್ದಕ್ಕೆ ಬರ್ತಾಯಿದ್ರು. ಇಂಗ್ಲೆಂಡ್ ಅವರ ಕ್ರಿಕೆಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗೆಲ್ತೀವೋ ಬಿಡ್ತೀವೋ ನಮ್ಮ ಆಟ ನಾವು ಆಡ್ತೀವಿ ಅಂತ ಆಡಿದ್ದವರು. ಎಲ್ಲರಿಗೂ ಗೊತ್ತಿತ್ತು 399 ಇಂಡಿಯಾನಲ್ಲಿ ಚೇಸ್ ಮಾಡೋದು ಅಸಾಧ್ಯ ಅಂತ. ಬಟ್ ಆ ಅಸಾಧ್ಯನೂ ಸಾಧ್ಯ ಅಂತ ಅಂದ್ಕೊಂಡು ಚೇಸ್ ಮಾಡೋಕ್ಕೆ ರೆಡಿಯಾಗಿದ್ದರು ಇಂಗ್ಲೆಂಡು. 292ವರೆಗೂ ತಗೊಂಡು ಹೋಗಿದ್ದಾರೆ ಮ್ಯಾಚ್. ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು ಇಂಡಿಯನ್ ಕಂಡೀಷನಲ್ಲಿ ಇಂಗ್ಲೆಂಡ್ ಅವರು ಯಾವ ಥರ ಡಾಮಿನೇಷನ್ ಮಾಡ್ತಾಯಿದ್ದಾರೆ ಬ್ಯಾಟಿಂಗಲ್ಲಿ ಅಂತ. ನಮ್ಮವರು ಬೌಲಿಂಗ್ ಚೆನ್ನಾಗೇ ಮಾಡ್ತಾಯಿದ್ದಾರೆ, ಬಟ್ ಅವರು ಬ್ಯಾಟಿಂಗ್ನ ಎಕ್ಸ್ಟ್ರಾರ್ಡಿನರಿಯಾಗಿ ಆಡ್ತಾಯಿದ್ದಾರೆ. ಅವರ ಕ್ರಿಕೆಟ್ನ ಅವರು ಬಿಟ್ಕೊಡ್ತಾ ಇಲ್ಲ. ಏನು ಬಾಲ್ ಅಂತ ಆಡ್ತಾಯಿದ್ದಾರೆ, ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಹಿಂಗೋ ಬೂಮ್ರಾ ಮತ್ತು ಅಶ್ವಿನ್ ಅವರ ಬೆಂಕಿ ಬೌಲಿಂಗ್ ಹಾಗೂ ಅಕ್ಷರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ ಅವರ ಸಪೋರ್ಟಿಂಗ್ ಬೌಲಿಂಗಿಂದ ಟೀಮ್ ಇಂಡಿಯಾ ಗೆದ್ದಿದೆ. ಮ್ಯಾನ್ ಆಫ್ ದಿ ಮ್ಯಾಚ್ ಬಂದು ಜಸ್ಪ್ರೀತ್ ಬೂಮ್ರಾಗೆ ಸಿಕ್ಕಿರೋದು. ಸ್ವಲ್ಪ ಜನ ಶಾಕ್ ಆಗಿರ್ಬೋದು, ಹೆಂಗರು ಯಶಸ್ವಿ ಜೈಸ್ವಾಲ್ 200 ಡಬಲ್ ಸೆಂಚುರಿ ಹೊಡೆದಿದ್ದಾರೆ ಅಂತ. ಬಟ್ ಬ್ಯಾಟ್ಸ್ಮನ್ಗಳಿಗೆ ಹೆಲ್ಪ್ ಇರೋವಂಥ ಪಿಚ್ಚೇ ಇದು. ಬಟ್ ಬೂಮ್ರಾಗೆ ಹೆಲ್ಪ್ ಇಲ್ಲದೆ ಇರೋವಂಥ ಪಿಚ್ ಆಗಿರೋ ಕಾರಣ 9 ವಿಕೆಟ್ಸ್ ತೆಗೆದಿರೋ ಬೂಮ್ರಾ ಕಡೆಗೆ ಹೋಗುತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡು. ಫಸ್ಟ್ ಇನ್ನಿಂಗ್ಸಲ್ಲಿ ಬೂಮ್ರಾ 5 ತೆಗೆದು ಬೇಗ ರೈಟ್ ಟೈಮಲ್ಲಿ ಬ್ರೇಕ್ ಥ್ರೂನ ತಂದು ಕೊಟ್ಟಿಲ್ಲ ಅಂದಿದ್ರೆ ಯಶಸ್ವಿ ಜೈಸ್ವಾಲ್ ಡಬಲ್ ಸೆಂಚುರಿ ಹೊಡೆದಿದ್ರು ಅದು ವೇಸ್ಟೇ ಆಗಿರೋದು. ಮಾಟ ಹತ್ತಿರೋರು ಟೀಮ್ ಇಂಡಿಯಾ ಅಂತ ಹೇಳ್ಬೇಕಷ್ಟೇ. ಬೂಮ್ರಾ ರೈಟ್ ಟೈಮಲ್ಲಿ ವಿಕೆಟ್ಸ್ಗಳೆಲ್ಲ ಎತ್ತಿದ್ದಕ್ಕೇ ಟೀಮ್ ಇಂಡಿಯಾ ಈ ಥರ ಗೆಲ್ಲಕ್ಕೆ ಅವಕಾಶ ಆಗಿತ್ತು. ಇನ್ನು ಮಿಕ್ಕಿರೋ 3 ಟೆಸ್ಟ್ನೂ ಕೂಡ ಇಂಡಿಯಾನ ಗೆಲ್ಲಿ ಅಂತ ಹಾರೈಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬೈ.